ಹಲೋ ಹಲೋ ಸ್ವಾತಿ, ಸೂರ್ಯವ್ರಿಗೆ ಫೋನ್ ಕೊಡು, ಆದಿತ್ಯ ಮಾತಾಡ್ತಾನಂತೆ. ಒಂದು ನಿಮಿಷ ಕೊಟ್ಟೆ. ಸೂರ್ಯ ಸರ್, ಸೂರ್ಯ ಸರ್. ಏನಮ್ಮ? ಆದಿ ಸರ್ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಹಲೋ ಸೂರ್ಯರೇ, ಆದಿತ್ಯ ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಕೊಡಿ. ತಗೊಳ ಆದಿ, ಸೂರ್ಯರ್ ಲೈನಲ್ಲಿದ್ದಾರೆ. ಹಾಗೆ ಅಜ್ಜಿ ಯಾರೇನು ಕರೆದ್ಬಿಡು, ಮಾತಾಡು. ಹಲೋ. ಹೇಗಿದೆ ಅದೇ? ಚೆನ್ನಾಗಿದೆ. ನಾಳೆ ದೇವಸ್ಥಾನದಲ್ಲಿ ನನ್ನ ಮದುವೆ, ನೀವು ಬರಬೇಕು. ಖಂಡಿತ ಗಣ, ಖಂಡಿತ ಬರ್ತೀನಿ. ನೀ ಕರೀದೇ ಇದ್ರು ಬರಬೇಕು ಅಂತ ಅನ್ಕೊಂಡಿದ್ದೆ. ನಿನಗೆಲ್ಲಿ ಬೇಜಾರಾಗುತ್ತೋ ಅಂತ ಯೋಚನೆ ಆಗಿತ್ತು. ನೀನು ಕರೆದಿಯಲ್ಲ, ಎಷ್ಟು ಸಂತೋಷ ಆಗ್ತಿದೆ ಗೊತ್ತಾ. ಥ್ಯಾಂಕ್ಸ್ ಕಣೋ, ಇನ್ವೈಟ್ ಮಾಡಿದ್ದಕ್ಕೆ. ಖಂಡಿತ ಬರ್ತೀನಿ. ಹಳೆದನ್ನೆಲ್ಲ ಮರ್ತಿದ್ಯಲ್ವಾ? ಆರ್ಯ ಆದ್ರೆ ಕೊಡ್ತೀರಾ? ಆರ್ಯ, ಆದಿ ಫೋನ್ ಮಾಡಿದ್ದಾನೆ. ಆರ್ಯ ಮಾತಾಡ್ಬೇಕಂತ. ಹಲೋ ಆರ್ಯ, ನಾಳೆ ನನ್ನ ಮದುವೆ ಇದೆ, ನೀ ತಪ್ಪದೆ ಬರಬೇಕು. ನೀನು ಕರೆಯೋದೇ ಇಲ್ಲ ಅನ್ಕೊಂಡ್ಬಿಟ್ಟಿದ್ದೆ ಕಣೋ. ಬರ್ತೀಯೋ ಇಲ್ವೋ? ಬರ್ದೇ ಇರ್ತೀನ, ಇರೋದೊಬ್ಬ ಅಣ್ಣ ನನಗೆ. ಥ್ಯಾಂಕ್ಸ್. ಅಷ್ಟೊಂದು ಫಾರ್ಮಲ್ ಆಗಿರೋ ಅಗತ್ಯ ಏನೂ ಇಲ್ಲ. ಹಾಂ, ಬೇಗ ಬಂದ್ಬಿಡು. ನಿನ್ಗಿಂತ ಮುಂಚೆನೇ ಬರಲಾ? ಆಮೇಲೆಲ್ಲ ನಾನೇ ಗಂಡು ಅನ್ಕೊಂಡ್ಬಿಡ್ತಾರೆ. ಹುಡುಗಿ ನಾನಿದ್ದೀನಿ. ಬರ್ತೀನಿ ಕಣೋ, ಡೆಫಿನೆಟ್ಲಿ. ನೀನೆಲ್ಲ ಆರಾಮಾಗಿದ್ಯಾ ತಾನೆ? ಸರಿ, ನಾ ಈಗ ಫೋನ್ ಇಡ್ತೀನಿ. ಬಾಯ್. ಬಾಯ್. ದೇವ್ರೆ, ಯಾಕೆ ನನಗೆ ಮೇಲಿನ ಮೇಲೆ ಕಷ್ಟ ಕೊಡ್ತಾನೆ ಇದೆಯಾ? ನಾನೇನ್ ತಪ್ಪು ಮಾಡಿದ್ದೀನಿ? ಎಲ್ರೂ ಚೆನ್ನಾಗಿರ್ಬೇಕು ಅಂತ ಬಯಸೋದೆ ತಪ್ಪ? ಸಮಾಧಾನ ಮಾಡ್ಕೋ ಸಾಕ್ಷಿ, ಒಳ್ಳೆಯವರಿಗೆ ಕಾಲ ಇಲ್ಲ ಅನ್ಸುತ್ತೆ. ನೀನೇನು ಯೋಚನೆ ಮಾಡ್ಬೇಡ, ಇವತ್ತಲ್ಲ ನಾಳೆ ಒಳ್ಳೇದಾಗೇ ಆಗುತ್ತೆ. ಏನ್ ಒಳ್ಳೇದಾಗುತ್ತೋ ಭಯ ಆಗ್ತಾ ಇದೆ. ಸಾಕ್ಷಿ, ಮನುಷ್ಯ ತುಂಬಾ ಆಸೆ ಪಟ್ಟಷ್ಟು ಅವನಿಗೆ ಕಷ್ಟಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ನಾವ್ ಯಾರಿಗಾದ್ರೂ ಒಳ್ಳೇದ್ ಮಾಡಿದ್ರೆ ಅದ್ ಕತ್ತಿ ತರ ನಮ್ಮ ಬೆನ್ನಿಗೆ ಚುಚ್ಚುತ್ತೆ. ಇದು ಒಳ್ಳೆಯವ್ರಿಗೆ ಕಾಲ ಅಲ್ಲಮ್ಮ, ಕೆಟ್ಟವ್ರಿಗೆ ಕಾಲ. ನಾನು ಮಾವನ ಮನೆಗೆ ಹೋಗಿರೋ ವಿಷಯನ ಯಾರಿಗೂ ಹೇಳಿರ್ಲಿಲ್ಲ. ಆ ವಿಷಯ ಯಾರಿಗೂ ಗೊತ್ತೂ ಇರ್ಲಿಲ್ಲ. ರಂಜಿತಕ್ಕೆ ಯಾರು ಹೇಳಿದ್ರು? ಯಾರ್ಯಾಕೆ ಹೇಳಿರ್ತಾರ ಸಾಕ್ಷಿ? ನೀನು ಚಿದಂಬರಂ ಮನೆಗೆ ಹೋಗಿದ್ದನ್ನ ರಂಜಿತ್ ಅಕಸ್ಮಾತ್ ನೋಡಿರ್ಬೋದು, ಅಥವಾ ಚಿದಂಬರಮ್ಮೇ ರಂಜಿತ್ಗೆ ಫೋನ್ ಮಾಡಿ ಕೂಡ ಹೇಳಿರ್ಬೋದಲ್ವಾ? ನಾನೆಂತ ತಪ್ಪು ಮಾಡಿದೆ? ನಾನು ಮಾವಕ್ಕೆ ಹೇಳಬೇಕಿತ್ತು, ನಾನು ಬಂದಿದ್ದ ವಿಷಯನ ರಂಜಿತ್ಗೆ ಹೇಳಬೇಡಿ ಅಂತ. ಹೇಳಿದ್ರಲ್ಲಿ ತಪ್ಪೇನೂ ಇಲ್ಲ ಸಾಕ್ಷಿ. ರಂಜಿತ್ತು ನಿನ್ನ ಅರ್ಥ ಮಾಡ್ಕೊಂಡಿದ್ದು ತಪ್ಪು. ನೀನು ಎಲ್ಲರಿಗೂ ಒಳ್ಳೇದಾಗ್ಲಿ ಅಂತ ತಾನೇ ಹೋಗಿದ್ದು, ಅದ್ರಲ್ಲಿ ತಪ್ಪೇನಿದೆ? ಇವತ್ತಲ್ಲ ನಾಳೆ ನೀನು ಮಾಡಿದ್ದು ತಪ್ಪಲ್ಲ ಸರಿ ಅಂತ ರಂಜಿತ್ ಅರ್ಥ ಮಾಡ್ಕೊಂಡ್ರೆ ಸಾಕು. ಆಂಟಿ, ಆದಿ ಫೋನ್ ಮಾಡ್ತಾ ಇದ್ದಾನೆ. ಏನು? ಆದಿತ್ಯ ಫೋನ್ ಮಾಡಿದಾನ?
ಹೌದು, ಆದಿನೇ ಫೋನ್ ಮಾಡ್ತಾ ಇದ್ದಾನೆ. ನನಗಂತೂ ನಂಬಕ್ಕೆ ಆಗ್ತಾ ಇಲ್ಲ. ಮಾತಾಡ್ಕೊಂಡು ಬರ್ತೀನಿ. ಹೇಳು ಆದಿ. ಹೇಗಿದೆ ಸಾಕ್ಷಿ? ನಾನ್ ಚೆನ್ನಾಗಿದ್ದೀನಿ ಕಣೋ. ನೀನ್ ಹೇಗಿದ್ಯೋ ಆದಿತ್ಯ? ಚೆನ್ನಾಗಿದೆ. ನನ್ಗೆಷ್ಟು ಖುಷಿ ಆಗ್ತಾ ಇದೆ ಗೊತ್ತಾನೋ. ಕನ್ಸೋ ನನ್ಸೋ ಗೊತ್ತೇ ಆಗ್ತಾ ಇಲ್ಲ. ನಿನ್ನ ಹತ್ರ ಮಾತಾಡ್ತಿದ್ರೆ ನನ್ ಕಷ್ಟ ನೋವು ಎಲ್ಲ ಮರ್ತು ಹೋಗುತ್ತೆ. ಅಂತೂ ಇಷ್ಟು ದಿನಕ್ಕಾದ್ರೂ ಈ ತಂಗಿ ನನ್ನ ನೆನಪು ಮಾಡ್ಕೊಂಡು ಕಾಲ್ ಮಾಡಿದ್ಯಲ್ಲ, ನನ್ಗಷ್ಟೇ ಸಾಕು. ನಾಳೆ ನನ್ನ ನಿರೋಷನ್ ಮದುವೆ. ನೀನು ನಿನ್ನ ಗಂಡ ಇಬ್ಬರು ಬರಬೇಕು. ಗುಡ್ ಲಕ್ ಆದಿ, ಕಂಗ್ರ್ಯಾಚುಲೇಷನ್ಸ್. ನಿನ್ ಮದ್ವೆಗೆ ಬರೋದಕ್ಕಾಗುತ್ತೋ ಇಲ್ವೋ ಅಂತ ಗಾಬರಿ ಆಗ್ಬಿಟ್ಟಿದ್ದೆ. ಅಂತೂ ನನ್ನನ್ನು ನೆನಪು ಮಾಡ್ಕೊಂಡು ಮದ್ವೆಗೆ ಇನ್ವೈಟ್ ಮಾಡಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್.